ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಿಂದ ಕ್ಷೇತ್ರದ ಜನಪ್ರಿಯ ಸಂಸದರು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಮಿತ್ರ ಪಕ್ಷ ಜಾತ್ಯತೀತ ಜನತಾದಳ ಎನ್ಡಿಎ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ಸಾವಿರಾರು ಬೆಂಬಲಿಗರಿಗೆ ಮೆರವಣಿಗೆಯಲ್ಲಿ ಬಂದು ಇವತ್ತು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕಾರ್ಯಕರ್ತರ ಉತ್ಸಾಹ ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು, ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಮತ್ತೆ ಬೆಂಬಲವನ್ನು ನೀಡಬೇಕು ಅಂತೇಳಿ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ಈ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ಈ ಒಂದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ಅವರು ವಿಜಯಶಾಲಿಯಾಗಿ ಬರ್ತಾರೆ. ನಮ್ಮ ಕಾರ್ಯಕರ್ತರು ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಹಗಲು ರಾತ್ರಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಅವರ ವಿಜಯಕ್ಕೊಂದು ಶ್ರಮವನ್ನು ಹಾಕ್ತಾರೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ಅದನ್ನೇ ಸರಿ ಮಾಡೋಕ್ಕೋಸ್ಕರ ಬಂದಿದ್ದೀನಿ, ಸರಿ ಮಾಡ್ತಾ ಇದ್ದೀನಿ. ಇವತ್ತು ತಾವು ರಾಜ್ಯ ಸರ್ಕಾರ ಬಂದ ಮೇಲೆ ಇವತ್ತು ಗುಲ್ಬರ್ಗ ಭಾಗದಲ್ಲಿ ವಿಶೇಷವಾಗಿ ಯಾವ ರೀತಿ ಇವತ್ತು ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ಯಾವ ರೀತಿ ಕಾರ್ಯಕರ್ತಗಳು ಹತ್ಯೆ ಆಗ್ತಾ ಇದೆ, ಯಾವ ರೀತಿ ರೌಡಿಸಮ್ ಜಾಸ್ತಿ ಆಗಿದೆ, ಅದಕ್ಕೆ ಅವ್ರು ಮೊದಲು ಉತ್ತರ ಕೊಡಲಿ, ಆಮೇಲೆ ಇದೆಲ್ಲಕ್ಕೂ ಕೂಡ ಉತ್ತರ ಕೊಡ್ತೇನೆ. ನಮಸ್ಕಾರ. ಒಳ್ಳೆ ವಾತಾವರಣ ಇದೆ. ಮತ್ತೊಮ್ಮೆ ಹೋದ ಬಾರಿಗಿಂತ ಜಾಸ್ತಿ ಲೀಡ್ದಿಂದ ಗೆದ್ದುವ ಎಲ್ಲ ಎಲೆಕ್ಷನ್ಗಳು ಕಾಣ್ತಾ ಇದೆ. ಸರ್ಕಾರ ಅವ್ರದ್ದಿದೆ, ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿ ಯಾರು ತಪ್ಪು ಮಾಡಿ ಒಳಗೆ ಹಾಕ್ಸ್ಬೇಕು, ಪನಿಷ್ಮೆಂಟ್ ಕೊಡಿಸ್ಬೇಕು, ಜಜ್ಮೆಂಟ್ ಕೊಡಿಸ್ಬೇಕು. ಅದಕ್ಕೆ ಯಾರ್ದು ಅಡ್ಡ ಬಂದಾರ? ಅದಕ್ಕೆ ಅದು ಮಾಡಲಿಲ್ಲ. ಯಾಕೆ ಇಷ್ಟು ದಿವಸ ಅರೆ ನನಗೆ ಸೇರಿಸಲಿ, ನಮ್ಮ ಅಪ್ಪಗೆ ಸೇರಿಸಲಿ, ನಮ್ಮ ಮನೆಯವ್ರಿಗೆ ಸೇರಿಸಲಿ, ತಪ್ಪು ಮಾಡಿದವ್ರು ಹೆದರ್ತಾರೆ, ತಪ್ಪು ಮಾಡ್ಲೋರು ಯಾಕೆ ಹೆದರ್ತಾರೆ? ಏನು ಕಾನೂನು ಸರ್ಕಾರ ಕೈಯಾಗಿದೆ ಅಂತೇಳಿ ಮನ್ಸಿಗೆ ಬಂದಂಗೆ ಮಾಡ್ಲಿಕ್ಕೆ ಆಗ್ತದ? ಆಯ್ತು ಅವ್ನಿಗೆ ಹೇಳ್ರಿ, ಪ್ರಿಯಾಂಕ ಅವ್ರಿಗೆ ದಮ್ಮಿದ್ರೆ ನಮ್ಮ ಮೇಲೆ ಕೇಸ್ ಮಾಡಿ ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳ್ರಿ. ಯಾವ ಬೇಕಾದ ಯಾಕೆ ಎಲೆಕ್ಷನ್ ಈಗ ಎಲೆಕ್ಷನ್ ಚಾಲೂ ಮಾಡಿಸ್ಲಿ, ಎನ್ಕ್ವೈರಿ ಅದಕ್ಕೇನು ಬೇಡತ್ತಾರ? ಅದೇ ಕಾನೂನಿಗೆ ಅಡ್ಡ ಬರ್ತಾನೆ ಯಾರಿಗ? ಎಲೆಕ್ಷನ್ ಯಾಕೆ ಅಂದ್ರೆ ರಿಸಲ್ಟ್ ಬಂದ್ಮ್ಯಾಗ ನೋಡೋಮಂತಾರೆ. ಎಸ್ ಐಲ್ ಚಾಲೆಂಜ್ ಹಿಮ್. ಯಾರೇ ಸುಳ್ಳು ಹೇಳಿ ನಮ್ಮ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋ ಪ್ರಯತ್ನ ಮಾಡಿದ್ರೆ ನಾವು ಚಾಲೆಂಜ್ ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಇದು, ಅನ್ಯಾಯ ಸಹಿಸ್ಕೊಳ್ಬಾರ್ದು, ವಿ ಹ್ಯಾವ್ ಟು ರಿವೋಲ್ಟ್ ಅಂತ ಹೇಳ್ತಾರೆ, ಅದು ಮಾಡ್ತೀವಿ ನಾವು. ವೋಟ್ ಹಾಕ್ಲಿಕ್ಕೆ ಕೇಳಿದಕ್ಕೆ ಇಷ್ಟು ಕನ್ಫ್ಯೂಷನ್ ಮಾಡಿ ಎಲ್ಲವಕ್ಕೂ ಪಾಲಿಟಿಸೈಸ್ ಮಾಡಿ ಅಡ್ವಾಂಟೇಜ್ ತಗೋ ಪರಿಸ್ಥಿತಿ ಬಂದದ್ದು ಕಾಂಗ್ರೆಸ್ದು. ಸೋಲಿನ ಹತಾಶೆಯಿಂದ ಚಿಂಚೋಳಿ ಎಂಪಿ ಅವರು ಅಲ್ಲಿ ಹೋಗಿದ್ದಾರೆ. ಎಂದೂ ಸೋಲಿನ ಭೀತಿ ನಮ್ಗೆ ಇಲ್ಲೇ ಇಲ್ಲ. ಇವತ್ತು ಸಾಮಾನ್ಯ ಜನರು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಇಲ್ಲಿ ಕಲಬುರಗಿ ಗೆಲ್ತಂತೆ. ಎಲ್ಲರಿಗೂ ಗೊತ್ತಿದೆ, ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇವೆ. ನಮಗೆಲ್ಲಿಂದ ಭೀತಿ ಅದ ರೀ? ಸುಳ್ಳಿನ ಸಹಾರ ತಗೋತಾರೋ ಕಲಬುರಗಿ ಗಾರ್ಡನ್ದಾಗ ಎಲ್ಲರಿಗೆ ಕೈ ಹೋಗಿ ಜಾಡ್ಸಿ ಓಟು ಕೇಳಿ ನನ್ನ ಮುಖ ಇದು ಮುಗಿದೆ. ಅರೆ ಬಾಯ್ಕಾಟ್ ನಮ್ಗೆ ಹೆಂಗೆ ಮಾಡ್ತಾರೆ ರೀ? ಬಾಯ್ಕಾಟ್ ಅದೇ ಇವೇ ಬಾಯ್ಕಾಟ್ ಮಾಡಿದ್ರೆ ಏಕಾಂಗ್ಯಾರ ಬಾಯ್ಕಾಟ್ ಆಗ್ಯಾರ. ಇವತ್ತು 50,000 ಜನರಿದ್ದು ಇವ್ರು ಬಾಯ್ಕಾಟ್ ಮಾಡ್ಯಾರ. ನಮಗೆ 50,000 to 1 lakh ಜನರು ಇವತ್ತು ಉರಿ ಬಿಸಿಲಿನಲ್ಲಿ 10 ಗಂಟೆಯಿಂದ 3 ಗಂಟೆವರೆಗೆ ಇಷ್ಟು ಬಿಸಿಲಿನಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಅದು ಅವ್ರು ಕಾಣಲಿದು. ನಾವು ಯಾರಿಗೆ ಹೆದರಲ್ಲ, ನಾವು ನಮ್ಮ ಮನಸ್ಸಾಕ್ಷಿಗೆ ಹೆದರ್ತೀವಿ. ನಾವು ಒಬ್ಬ MP ಆಗಿ ಓಟ್ ಕೇಳಲಿಕ್ಕೆ ಹೋದ್ರೆ ಅದಕ್ಕೂ ರಾಜಕೀಯ ಮಾಡ್ತೀನಿ ಅಂದ್ರೆ ಅವ್ರಿಗೆ ಹೆದರಿಕೆ ಆಗ್ಯದ. ಅರೆ ಆಗಲಿ, ಅದಕ್ಕೇನು ಚಿಂತೆ ಮಾಡಲ್ಲ ನಾವು ಯಾರು ಅದಕ್ಕೆ ಬಾದರೆ ಮಾಡಲ್ಲ. ಅವ್ರಿಗೆ ಗೊತ್ತದ ನಾವು ಹೆಂಗಿದ್ದು ಪ್ರತಿಯೊಬ್ಬರಿಗೆ ಗೊತ್ತದ. ನಮ್ಮ ತೆರೆದ ಪುಸ್ತಕ ಅದ ಯಾವ ರೀತಿಯಿಂದ ನಮ್ದು ಯಾವ CBI ಆಗಲಿ ಯಾವ ಇಂಟೆಲಿಜೆನ್ಸಿ ಆಗಲಿ ಏನು ಬೇಕಾದ ಎನ್ಕ್ವೈರಿ ಮಾಡಲಿ, ವಿ ಆರ್ ರೆಡಿ ಟು ಫೇಸ್ ಆಲ್ ದೋಸ್ ಥಿಂಗ್ಸ್.